ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್, ಪೈಲ್ವಾನ್ ಸುದೀಪ್ ಅವರು. ಅವರಿಂದನೇ ಈ ಬಿಗ್ ಬಾಸ್ ಇಷ್ಟೊಂದು ರಿಯಾಲಿಟಿ ಶೋಗಳಲ್ಲಿ ಫೇವರೇಟ್ ಆಗಿ ಏನು ಇದರಲ್ಲಿ TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಾಗಾದರೆ ಇನ್ನು ಮುಂದೆ ಏನು ಈ ಬಿಗ್ ಬಾಸ್ಗೆ ಏನು ನಿವೃತ್ತಿ ಘೋಷಿಸಿದ್ದಾರೆ ಆಲ್ರೆಡಿ ಕಿಚ್ಚ ಸುದೀಪ್ ಅವರು. ಹಾಗಾದರೆ ಮುಂದೆ ಏನಾದರೂ ಬಿಗ್ ಬಾಸ್ ಶೋಗೆ ಹೊಡೆತ ಬೀಳ್ತಾ ಇದರಿಂದ ಕಿಚ್ಚ ಸುದೀಪ್ ಅವರು ಬರದೇ ಇದ್ರಿ ನೆಕ್ಸ್ಟ್ ಶೋನಲ್ಲಿ ಏನಾದರೂ TRP ಕಡಿಮೆ ಆಗೋಗುತ್ತಾ ಬಿಗ್ ಬಾಸ್ ಅಥವಾ ಕಲರ್ಸ್ ಕನ್ನಡದ್ದು ಅನ್ನುವಂಥ ಒಂದು ಮಾತಿದೆ ವೀಕ್ಷಕರೇ. ಹೌದು, ಯಾಕಂದರೆ ಇಡೀ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಅಥವಾ ಸಿನಿಮಾ ರಂಗದಲ್ಲಿ ಇರುವಂಥ ಯಾವುದೇ ನಟರಾಗಲಿ ನಟಿಯರಾಗಲಿ ಕಿಚ್ಚ ಸುದೀಪ್ ಅವರ ಥರ ನಿರೂಪಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಇವರ ರೇಂಜಲ್ಲಿ ನಿರೂಪಣೆ ಮಾಡಲಿಕ್ಕೂ ಬರಲ್ಲ. ಪೈಲ್ವಾನ್ ಇರದ ಬಿಗ್ ಬಾಸ್ ಸೀಸನ್ ಜನ ನೋಡೋಕ್ಕೆ ಊಹೆಗೂ ನಿಲುಕಲ್ಲ, ನೋಡೋಕ್ಕೆ ಇಷ್ಟನೂ ಆಗಲ್ಲ ಅನ್ನುವಷ್ಟು ರೀತಿಗೆ ಭಾವನಾತ್ಮಕವಾಗಿ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ಗಳಿಗೆ ಹೊಂದ್ಕೊಂಡಿದ್ದಾರೆ. ಹಾಗಾದರೆ ಮುಂದೆ ಯಾರು ಬರ್ತಾರೆ ಅನ್ನುವಂಥ ಒಂದು ಮಾತು ಬಂದಾಗ ಹಲವಾರು ಜನರು ಇರ್ಬೋದು, ಆದರೆ ಇವ್ರ ಥರ ಯಾರು ನಿರೂಪಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತಂತೂ ಖಂಡಿತ ಇದೆ. ಅವರೇನು ಘೋಷಣೆ ಮಾಡಿದ್ದಾರೆ ಬಿಗ್ ಬಾಸ್ನಿಂದ ನಿವೃತ್ತಿ, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಈ ಶೋಗೆ ವಾಪಸ್ ಬಂದೇ ಬರ್ತಾರೆ ಅನ್ನುವಂಥ ಒಂದು ಆಶೆಯನ್ನು ನಾವು ಪಡ್ತಾ, ಹಾಗಾದರೆ ಮತ್ತೆ ವಾಪಸ್ ಬಂದರೆ ಯಾವ ರೀತಿ ಇವರಿಗೆ ಸಂಬಳ ಸಿಗ್ಬೋದು? ಯಾಕಂದರೆ ಪ್ರತಿ ಸೀಸನಲ್ಲೂ ಅವರು ಇಷ್ಟಿಷ್ಟು ಕೋಟಿ ಅಂತೇಳಿ ಹಣ ಪಡೆದಿದ್ದಾರೆ. ವೇತನ ಏನು ಅನ್ನುವಂಥ ಒಂದು ಲೆಕ್ಕದಲ್ಲಿ ವರ್ಷ ಇಷ್ಟಿಷ್ಟು ಅಂತೇಳಿ ಪ್ಯಾಕೇಜ್ ಪಡೆದಿದ್ದಾರೆ. ಮೊದಲು 5 ಸೀಸನ್ಗಳಲ್ಲಿ ಒಂದು ಸೀಸನ್ಗೆ 4 ಕೋಟಿ ಪಡೆದಿದ್ದಾರೆ ಅನ್ನುವಂಥ ಒಂದು ಮಾತಿದೆ. ತದನಂತರದಲ್ಲಿ 6 ಕೋಟಿ, 7 ಕೋಟಿ, 8 ಕೋಟಿ ಈ ಥರ ಹೇರ್ತಾ ಹೋಗಿದೆ ಅವ್ರ ಗ್ರಾಫಿಕ್ಕು. ಯಾಕಂದರೆ ಬಿಗ್ ಬಾಸ್ ಫೇವ್ರೇಟ್ ಆದಂಗೆಲ್ಲ, ಜನಪ್ರಿಯತೆ ಗಳಿಸ್ದಂಗೆಲ್ಲ ಅವರ ಜನಪ್ರಿಯತೆ ತಕ್ಕಂಗೆ ಅವರಿಗೆ ವೇತನವೂ ದೊರಕಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಿಗ್ ಬಾಸ್ ಸೀಸನ್ 11ಗೆ ಎಷ್ಟು ಸಿಕ್ಕಿರ್ಬೋದು ಅನ್ನುವಂಥದ್ದನ್ನು ನೀವೇ ಊಹೆ ಮಾಡಿ. ಹೌದು ವೀಕ್ಷಕರೇ, ಅವರಿಗೆ ಬಿಗ್ ಬಾಸ್ ಸೀಸನ್ 11ಗೆ ಕನಿಷ್ಠ 8 ಕೋಟಿಯಿಂದ ಗರಿಷ್ಠ 10 ಕೋಟಿಯವರೆಗೆ ವೇತನ ಸಿಕ್ಕಿದೆ. ಅದೇ ರೀತಿಯಾಗಿ ಹಲವಾರು ಸೌಲಭ್ಯಗಳು, ಬಿಗ್ ಬಾಸ್ನ ಮನೆಯ ಸೌಲಭ್ಯಗಳು ಕೂಡ ಅವರಿಗೆ ಸಿಕ್ಕಿವೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸುಮಾರು 30 ವರ್ಷದಿಂದ ಕನ್ನಡ ಚಿತ್ರರಂಗ ಇಂಡಸ್ಟ್ರಿಯಲ್ಲಿ ಹಾಗೂ ಭಾರತದ ಹಲವಾರು ಭಾಷೆಗಳಲ್ಲಿ ನಾಯಕ ನಟರಾಗಿ ಮಿಂಚಿರುವ ಕಿಚ್ಚ ಸುದೀಪ್ ಅವರು ಕಳೆದ 10 ಸೀಸನ್ಗಳಿಂದನೂ 11 ಸೀಸನ್ಗಳಿಂದನೂ ಏನು ಬಿಗ್ ಬಾಸ್ ಶೋನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ, ಹಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಹಾಸ್ಟಿಂಗ್ನಿಂದ ಬರೋಕ್ಕಿಂತ ಹೆಚ್ಚು ಹಣ ಸಿನಿಮಾ ಮಾಡೋದ್ರ ಮುಖಾಂತರ ಅವರಿಗೆ 20 ವರ್ಷದಲ್ಲಿ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ರಾಯಲ್ ಫ್ಯಾಮಿಲಿಯಿಂದನೇ ಬಂದಿರುವಂತಹ ಕಿಚ್ಚ ಸುದೀಪ್ ಸರೋವರ್ ಅವರು ಒಂದು ಶ್ರೀಮಂತ ಕುಟುಂಬದಿಂದಲೇ ಬಂದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ಚಿಕ್ಕ ಪುಟ್ಟ ಚಿತ್ರಗಳನ್ನು ಮಾಡಿದ್ದ ಕಿಚ್ಚ ಸುದೀಪ್ ಅವರು ತದನಂತರ ಗ್ರಾಫ್ ಏರಿ ಒಳ್ಳೆ ನಂಬರ್ 1 ಸ್ಟಾರ್ ನಟರಾಗಿ ಬೆಳೆದಂಥವರು. ಈ ರೀತಿ ಇದ್ದಂತಹ ಕಿಚ್ಚ ಸುದೀಪ್ ಅವರು ಏಕಾಏಕಿ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟು ಆ ಕಡೆ ಸಿನಿಮಾಗಳನ್ನು ಮಾಡ್ತಾ ಈ ಕಡೆ ರಿಯಾಲಿಟಿ ಶೋಗಳನ್ನು ಮಾಡ್ತಾ ಏನು ಫೇಮಸ್ ಆದಂಥವರು. ತೆಲುಗು, ಹಿಂದಿ ಹಲವಾರು ಭಾಷೆಗಳಿಗೆ ದೊಡ್ಡ ಹೀರೋಗಳ ಜೊತೆ ನಟಿಸಿದಂತಹ ಹಿರಿಮೆ ಇವರಿಗಿದೆ. ಈ ರೀತಿಯಾಗಿ ಇದ್ದಂಥ ವ್ಯಕ್ತಿ ಈ ಬಿಗ್ ಬಾಸ್ ತೊರೆದ್ರೆ ಬಿಗ್ ಬಾಸ್ ಅಂತೂ ಖಂಡಿತ ನಡೆಯಲ್ಲ. ಹಾಗಾದರೆ ಅವರಿಗೆ ವೇತನವನ್ನೇನಾದರೂ ಜಾಸ್ತಿ ಮಾಡ್ಬೋದಾ ಕಲರ್ಸ್ ಕನ್ನಡದವರು ಅನ್ನುವಂಥ ಮಾತಿಗೆ ಹೌದು ಅನ್ನುವಂಥ ಉತ್ತರನೇ ಬರುತ್ತೆ ವೀಕ್ಷಕರೇ. ನನ್ನ ಯೋಗ್ಯತೆ ಎಷ್ಟು, ನನ್ನ ಯೋಗ್ಯತೆಗೆ ತಕ್ಕಂಗೆ ನಾನು ದುಡಿತಾ ಇದ್ದೀನಿ ಹೊರತು ನಾನೇನು ಬೇರೆ ಯಾವುದೇ ಆಸೆಯಿಂದ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಹಾಗಾದರೆ ಇವರಿಗೆ ಇವರ ಕೆಪಾಸಿಟಿಗೆ 8 ಕೋಟಿ 10 ಕೋಟಿನೂ ಕಡಿಮೆ ಅಂತಲೇ ಹೇಳ್ಬೋದು. ಅವರಿಗೆ ಈ ಸಾರಿ 15 ಕೋಟಿ ಏನಾದರೂ ಕೊಟ್ಟು ಅಥವಾ 20 ಕೋಟಿವರೆಗೆ ಅವರಿಗೆ ಕೊಡುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅವರು ಬರುವಂಥ ಸೀಸನ್ 12 ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲೂ ಅವರೇ ಇರ್ತಾರೆ ಅನ್ನುವಂಥ ಮಾತು ಇದೆ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಎಲ್ಲೋ TRP ಇದ್ದದ್ದನ್ನು ಮೈಂಡ್ ಬಳಸಿ ಕಿಚ್ಚ ಸುದೀಪ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತು, ರಜತ್ ಅಂತವ್ರನ್ನ ತಂದು ಏನು TRPಯನ್ನು 13 ಪಾಯಿಂಟ್ವರೆಗೆ ಏರಿಸಿದಂತಹ ಕೀರ್ತಿ ಕಿಚ್ಚ ಸುದೀಪ್ ಅವರಿಗೆ ಇದೆ. ಹಾಗಾಗಿ ಕಲರ್ಸ್ ಕನ್ನಡದವರು ಅಥವಾ ಬಿಗ್ ಬಾಸ್ ತಂಡ
ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವ್ರನ್ನ ಬಿಟ್ಟರೆ ಬಿಗ್ ಬಾಸ್ ಸೀಸನ್ನು ನಡೆಯಲ್ಲ, ಅವರು ಇರ್ತಾರೆ ಅನ್ನುವಂಥ ಆಸೆನೂ ನಮಗಿದೆ ವೀಕ್ಷಕರೇ. ಒಂದು ಕಡೆ ಸಿನಿಮಾ ರಂಗ, ಇನ್ನೊಂದು ಕಡೆ ರಿಯಾಲಿಟಿ ಶೋಗಳು, ಇನ್ನೊಂದು ಕಡೆ CCL ಕ್ರಿಕೆಟ್ ಸೆಲೆಬ್ರಿಟಿ ಲೀಗನ್ನು ನಡೆಸ್ತಾ ಇರುವಂತಹ ಬಹುಮುಖ ಪ್ರತಿಭಾವಂತ ನಟರಿಂದನೇ ಈ ಕಿಚ್ಚ ಅವರಿಂದನೇ ಬಿಗ್ ಬಾಸ್ ಸೀಸನ್ ಎಲ್ಲ ಸಖತ್ತಾಗಿ ನಡೀತಾ ಇದೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ಹಾಕಿ. ಹಾಗೂ ದಯವಿಟ್ಟು ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತೇಳಿ ಕೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ.